30 ವರ್ಷಗಳಿಂದ ಮನೆಯ ಹಿತ್ತಲಲ್ಲಿ ಪಾಳು ಬಿದ್ದಂತಹ ಕಾರಿನ ಲೈಟ್ಗಳು ಹೋದ ಅಮಾವಾಸ್ಯೆಯೆಂದು ಇದ್ದಕ್ಕಿದ್ದ ಹಾಗೆ ಹತ್ತಿ ಉರಿಯಲು ಪ್ರಾರಂಭಿಸಿದ್ದವು. ಇದನ್ನು ಕಂಡ ಅಶೋಕ ಹಾಗೂ ಕುಟುಂಬಕ್ಕೆ ಆಶ್ಚರ್ಯ ಜೊತೆ ಹೆದರಿಕೆಯನ್ನುಂಟು ಕೂಡ ಮಾಡಿತ್ತು. ಹೀಗೆ ಇದ್ದಕ್ಕಿದ್ದ ಹಾಗೆ ಈ ಕಾರಿನ ಲೈಟ್ಗಳು ಉರಿಯಲು ಕಾರಣ ಏನು? 30 ವರ್ಷಗಳ ಹಿಂದೆ ಈ ಕಾರಿನ ಜೊತೆ ನಡೆದಿದ್ದಾದರೂ ಏನು? ಯಾಕೆ 30 ವರ್ಷಗಳಿಂದ ಈ ಕಾರು ಪಾಳು ಬಿದ್ದ ಸ್ಥಿತಿಯಲ್ಲಿದೆ? ಈ ಎಲ್ಲ ನಿಗೂಢ ಮಾಹಿತಿಯನ್ನು ತಿಳಿಯಬೇಕೆಂದ್ರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹುಟ್ಟು ಕೇರಳದ ಗಡಿ ಭಾಗದಲ್ಲಿರುವಂತಹ ಒಂದು ಚಿಕ್ಕ ಗ್ರಾಮ. ಇದು ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನಲ್ಲಿದೆ. ವಿರಾಜಪೇಟೆಯಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿದ್ದರೆ ಮಡಿಕೇರಿಯಿಂದ ಸುಮಾರು 77 ಕಿಲೋಮೀಟರ್ ದೂರದಲ್ಲಿದೆ. ಕಾವೇರಪ್ಪ ತಮ್ಮ 90 ಎಕರೆ ಜಮೀನನ್ನ ಇಲ್ಲಿ ನೋಡಿಕೊಂಡು ತಮ್ಮ ಕುಟುಂಬದ ಜೊತೆ ಆರಾಮವಾಗಿದ್ದರು. ಕಾವೇರಪ್ಪರಿಗೆ ಅಶೋಕ ಮತ್ತು ಗಣೇಶ ಅನ್ನುವ ಇಬ್ಬರು ಮಕ್ಕಳಿದ್ದರು. ಅಶೋಕ ಮತ್ತು ಗಣೇಶ 3ನೇ ತರಗತಿ ಹಾಗೂ 5ನೇ ತರಗತಿಯಲ್ಲಿ ಪೊನ್ನಂಪೇಟೆಯ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ಓದುತ್ತಿದ್ದರು. ಶಾಲೆಗೆ ಹೆಚ್ಚಾಗಿ ಅವರು ಸರ್ಕಾರಿ ಬಸ್ನಲ್ಲೇ ಹೋಗುತ್ತಿದ್ದರು. ಅಶೋಕ ಹಾಗೂ ಗಣೇಶನಲ್ಲಿ ಅಜಗಜಾಂತರ ವ್ಯತ್ಯಾಸವಿತ್ತು. ಅಶೋಕ ಚಿಕ್ಕವನಿದ್ದಾಗ ತುಂಬಾ ಮೃದು ಸ್ವಭಾವದನಾಗಿದ್ದ. ಯಾರಿಗೂ ಕೂಡ ಬೈಯೋದಾಗಲಿ ಹೊಡೆಯೋದಾಗಲಿ ಮಾಡುತ್ತಿರಲಿಲ್ಲ. ಗಣೇಶ ಅದಕ್ಕೆ ತದ್ವಿರುದ್ಧವಾಗಿದ್ದ. ಯಾವಾಗಲೂ ಶಾಲೆಯಲ್ಲಿ ಹೊಡೆದಾಟ ಬಡದಾಟ, ಮಕ್ಕಳೊಂದಿಗೆ ಕಿತ್ತಾಟ ಮಾಡಿಕೊಂಡು ಶಾಲೆಯಲ್ಲಿ ಗುರುಗಳಿಂದ ಅನೇಕ ಬಾರಿ ಹೊಡೆತವನ್ನು ಕೂಡ ತಿಂದಿದ್ದ. ಅದು ದೀಪಾವಳಿಯ ಸಮಯ. ಈ ಬಾರಿ ಕಾಫಿ ಎಸ್ಟೇಟ್ ನಲ್ಲಿ ಬಹಳ ಫಸಲು ಬಂದಿದ್ದ ಕಾರಣ ಕಾವೇರಪ್ಪನವರು ತಮ್ಮ ಕನಸಿನ ಕಾರನ್ನ ತೆಗೆದುಕೊಳ್ಳಲು ನಿರ್ಧಾರ ಮಾಡುತ್ತಾರೆ. ಇದೇ ಕಾರಣ ಅವರು ಬೆಂಗಳೂರಿಗೆ ಹೋಗಿ ಸೆಕೆಂಡ್ ಹ್ಯಾಂಡ್ ಒಂದು ವಿಂಟೇಜ್ ಕಾರನ್ನ ಖರೀದಿ ಮಾಡುತ್ತಾರೆ. ಮನೆಗೆ ಬಂದ ಆ ಕಾರು ಎಲ್ಲರಲ್ಲಿ ಸಂತೋಷ ಉಂಟು ಮಾಡಿತ್ತು. ಆದ್ರೆ ಅಕ್ಕಪಕ್ಕದ ಎಸ್ಟೇಟ್ ಜನರಿಗೆ ಹಾಗೂ ಅಲ್ಲಿನ ಊರಿನವರಿಗೆ ಕೆಲವೊಬ್ಬರಿಗೆ ಕಾವೇರಪ್ಪನವರನ್ನು ಕಂಡರೆ ಅಸೂಯೆ ಕೂಡ ಇತ್ತು. ಕಾರಣ ಕಾವೇರಪ್ಪನವರು ದಿನದಿಂದ ದಿನಕ್ಕೆ ಶ್ರೀಮಂತರಾಗುತ್ತಿದ್ದಾರೆ ಎನ್ನುವ ಮನೋಭಾವನೆ ಅವರಲ್ಲಿತ್ತು. ಕಾವೇರಪ್ಪನ ತಮ್ಮ ಸುಬ್ರಹ್ಮಣ್ಯನಿಗೆ ಎಲ್ಲಿಲ್ಲದ ಅಸೂಯೆ. ಇವರ ಬೆಳವಣಿಗೆಯನ್ನ ಅವನಿಗೆ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಹೇಗಾದರೂ ಮಾಡಿ ಇದಕ್ಕೆ ಕಡಿವಾಣ ಹಾಕಲು ಏನಾದರೂ ಒಂದು ಉಪಾಯ ಮಾಡಬೇಕೆಂದು ಯೋಚನೆ ಮಾಡುತ್ತಿದ್ದ. ಹೊಸ ಗಾಡಿ ಬಂದಿದ್ದರಿಂದ ಹೀಗಿರಲು ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿತ್ತು. ಆದ್ರೆ ಒಂದು ದಿನ ಅಶೋಕನಿಗೆ ಶಾಲೆಯಲ್ಲಿ ಯಾರೋ ಛೇಡಿಸುತ್ತಾರೆ. ಈ ವಿಷಯ ತಿಳಿದ ಗಣೇಶ ಆ ಹುಡುಗನನ್ನು ಸರಿಯಾಗಿ ಹೊಡೆದು ಅವನಿಗೆ ಗಾಯ ಮಾಡುತ್ತಾನೆ. ಇದರಿಂದ ಹೆಡ್ ಮಾಸ್ಟರ್ ಈ ವಿಷಯ ತಿಳಿದು ಗಣೇಶನಿಗೂ ಹಾಗೂ ಅಶೋಕನಿಗೂ ತನ್ನ ತಂದೆಯನ್ನು ಕರೆದುಕೊಂಡು ಬರಲು ಹೇಳುತ್ತಾರೆ. ಇಲ್ಲವಾದರೆ ತಮಗೆ ಶಾಲೆಯಲ್ಲಿ ಕ್ಲಾಸ್ಗಳಿಗೆ ಅವಕಾಶ ಕೊಡುವುದಿಲ್ಲ ಎಂದು ಕೂಡ ವಾರ್ನಿಂಗ್ ಮಾಡುತ್ತಾರೆ. ಈ ವಿಷಯ ತಿಳಿದ ಕಾವೇರಪ್ಪನಿಗೆ ನಿಜಕ್ಕೂ ಸಿಟ್ಟು ಬರುತ್ತದೆ. ಮರುದಿನ ತನ್ನ ಕಾರನ್ನು ತೆಗೆದುಕೊಂಡು ಹೋಗಿ ಹೆಡ್ ಮಾಸ್ಟರ್ಗೆ ಭೇಟಿಯಾಗಲು ಹೋಗುತ್ತಾನೆ. ನಡೆದ ವಿಷಯವನ್ನ ಹೆಡ್ ಮಾಸ್ಟರ್ ಹೇಳುತ್ತಾರೆ. ಗಣೇಶನಿಗೆ ಕೊನೆಯ ವಾರ್ನಿಂಗ್ ಅನ್ನ ಕೊಟ್ಟು ಅವನಿಗೆ ಕ್ಲಾಸಿನಲ್ಲಿ ಕೂಡಲು ಅವಕಾಶ ನೀಡುತ್ತಾರೆ. ಕಾವೇರಪ್ಪನಿಗೆ ನಿಜಕ್ಕೂ ಈ ಘಟನೆ ಮುಜುಗರ ಉಂಟು ಮಾಡುತ್ತದೆ. ಶಾಲೆಯ ಸಮಯ ಮುಗಿದಿದ್ದ ಕಾರಣ ಅವತ್ತು ಸರ್ಕಾರಿ ಬಸ್ನಲ್ಲಿ ಬರುವುದು ಬೇಡ, ತಮ್ಮ ಕಾರಿನಲ್ಲಿಯೇ ಅಶೋಕ ಹಾಗೂ ಗಣೇಶನನ್ನ ಕರೆದುಕೊಂಡು ಹೋಗಲು ತೀರ್ಮಾನಿಸುತ್ತಾರೆ. ಸುಬ್ರಹ್ಮಣ್ಯ ಇಂತಹದೇ ಒಂದು ಸಮಯಕ್ಕೆ ಕಾಯುತ್ತಿದ್ದ. ಸುಬ್ರಹ್ಮಣ್ಯನಿಗೆ ಕಾರಿನ ಬಗ್ಗೆ ತುಸಿ ಮಾಹಿತಿ ಕೂಡ ಇತ್ತು. ಅವನು ವಿರಾಜಪೇಟೆಯಲ್ಲಿ ಕಾಲೇಜಿನಲ್ಲಿ ಓದುತ್ತಿದ್ದಾಗ ತನ್ನ ಸ್ನೇಹಿತರ ಕಾರುಗಳನ್ನ ಕದ್ದು ಮುಚ್ಚಿ ಓಡಾಡಿಸುತ್ತಿದ್ದ. ಕಾವೇರಪ್ಪ ಶಾಲೆಗೆ ಹೋಗುವ ಹಿಂದಿನ ದಿವಸ ಸುಬ್ರಹ್ಮಣ್ಯ ರಾತ್ರಿ 11:30 ಸುಮಾರಿಗೆ ಎಲ್ಲರೂ ಮಲಗಿದ ಮೇಲೆ ಆ ಕಾರಿನ ಬ್ರೇಕ್ ಅನ್ನ ಲೂಸ್ ಮಾಡಿಬಿಟ್ಟಿದ್ದ. ಯಾವುದಾದರೂ ಕ್ಷಣದಲ್ಲಿ ಆ ಕಾರು ಬ್ರೇಕ್ ಫೇಲ್ ಆಗಿ ಅಪಘಾತಕ್ಕೆ ಒಳಗಾಗುವ ಚಾನ್ಸಸ್ ಜಾಸ್ತಿ ಇತ್ತು. ದುರಾದೃಷ್ಟ ಅಂದ್ರೆ ಇದೇ ನೋಡಿ. ಹೋಗುವ ಸಮಯದಲ್ಲಿ ಕಾವೇರಪ್ಪರಿಗೆ ಕಾರಿನ ಬ್ರೇಕ್ ಮೇಲೆ ಸ್ವಲ್ಪ ಸಂದೇಹ ಬರುತ್ತದೆ. ಆದರೂ ಮೊದಲು ಶಾಲೆಗೆ ಹೋಗಿ ನಡೆದ ವಿಷಯವನ್ನ ತಿಳಿದು ಆಮೇಲೆ ಪೊನ್ನಂಪೇಟೆಗೆ ಹೋಗಿ ಮೆಕ್ಯಾನಿಕ್ ಹತ್ರ ತೋರಿಸಿ ಕಾರನ್ನ ಸರಿಪಡಿಸಲು ನಿರ್ಧಾರ ಮಾಡುತ್ತಾರೆ. ಆದ್ರೆ ಶಾಲೆಯಲ್ಲಿ ನಡೆದ ಘಟನೆಯನ್ನು ಕೇಳಿ ಅವರ ಮೂಡು ಸಂಪೂರ್ಣ ಆಫ್ ಆಗಿತ್ತು. ಗ್ಯಾರೇಜ್ಗೆ ಹೋಗುವುದನ್ನೇ ಮರೆತು ಬಿಡುತ್ತಾರೆ. ಮಕ್ಕಳನ್ನ ನೇರವಾಗಿ ಮನೆಗೆ ಕರೆದುಕೊಂಡು ಹೋಗಲು ನಿರ್ಧರಿಸುತ್ತಾರೆ. ಅದಕ್ಕೆ ಅನ್ನುವುದು ಸ್ನೇಹಿತರೆ, ಸಿಟ್ಟಿನಲ್ಲಿ ನಾವು ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು ಎಂದು ಕಾವೇರಪ್ಪನಿಗೆ ಗಣೇಶನ ಮೇಲೆ ಸಿಟ್ಟಿತ್ತು. ಮನೆಗೆ ಹೋಗಿ ಅವನಿಗೆ ಚೆನ್ನಾಗಿ ಪಾಠ ಕಲಿಸಬೇಕೆಂದು ಕಾರನ್ನ ಜೋರಾಗಿ ಓಡಿಸಲು ಪ್ರಾರಂಭಿಸುತ್ತಾರೆ. ಪೊನ್ನಂಪೇಟೆಯಿಂದ ಚಿಕ್ಕಮಂಡೂರು ಗ್ರಾಮದ ಹತ್ತಿರ ಬರುವಾಗ ಅವರ ಕಾರಿನ ಬ್ರೇಕ್ ಸಂಪೂರ್ಣವಾಗಿ ಫೇಲ್ ಆಗುತ್ತದೆ. ಕಾರಿನ ವೇಗ ಜಾಸ್ತಿ ಇತ್ತು. ಇದೇ ಕಾರಣ ಕಾರು ಕಂಟ್ರೋಲ್ ತಪ್ಪಿ ಅಲ್ಲಿದ್ದ ಮರಕ್ಕೆ ಕಾರು ಡಿಕ್ಕಿ ಹೊಡೆಯುತ್ತದೆ. ಡಿಕ್ಕಿ ಹೊಡೆದು ಅಲ್ಲೇ ಇದ್ದ ಕಂದಕಕ್ಕೆ ಬೀಳುತ್ತದೆ. ಸ್ಥಳದಲ್ಲಿಯೇ ಗಣೇಶ ಮತ್ತು ಕಾವೇರಪ್ಪನವರು ಸಾವನ್ನಪ್ಪುತ್ತಾರೆ. ಅಶೋಕನಿಗೆ ಗಾಯಗಳಾಗುತ್ತವೆ. ಆದ್ರೆ ಅವನು ಇನ್ನೂ ಉಸಿರಾಡುತ್ತಿರುತ್ತಾನೆ. ಅದು 4 ಗಂಟೆ ಸುಮಾರು. ಅಕ್ಕಪಕ್ಕದ ಎಸ್ಟೇಟ್ ನಲ್ಲಿ
ಪಕ್ಕದಲ್ಲಿ ಕೆಲಸ ಮಾಡುತ್ತಿದ್ದ ಜನ ದೊಡ್ಡ ಶಬ್ದವನ್ನು ಕೇಳಿ ಏನೋ ಆಘಾತವಾಗಿದೆ ಎಂದು ಹೋಗಿ ನೋಡಿದಾಗ ಅಶೋಕ ಮೂರ್ಛೆ ಬಿದ್ದ ಸ್ಥಿತಿಯಲ್ಲಿದ್ದ. ಅಕ್ಕಪಕ್ಕದ ಜನರೆಲ್ಲ ಸೇರುತ್ತಾರೆ. ಗಣೇಶ ಹಾಗೂ ಕಾವೇರಪ್ಪರ ದೇಹವನ್ನ ಅಲ್ಲಿಂದ ಎತ್ತಿ ಪೊನ್ನಂಪೇಟೆ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲು ನಿರ್ಧಾರ ಮಾಡುತ್ತಾರೆ. ಆದ್ರೆ ದುರದೃಷ್ಟ, ಆಸ್ಪತ್ರೆಗೆ ಹೋಗುವ ಮೊದಲೇ ಕಾವೇರಪ್ಪ ಹಾಗೂ ಗಣೇಶ ಸಾವನ್ನಪ್ಪಿದ್ದರು. ಅಶೋಕ ಮಾತ್ರ ಬದುಕಿ ಉಳಿದಿದ್ದ. ಸುಬ್ರಹ್ಮಣ್ಯನಿಗೆ ಈ ವಿಷಯ ತಿಳಿಯುತ್ತದೆ. ಮನೆಯಲ್ಲಿ ತುಂಬಾನೇ ಸಂತೋಷ ಪಡುತ್ತಾನೆ. ಆದರೆ ತನ್ನ ಸಂತೋಷವನ್ನ ಯಾರಿಗೂ ವ್ಯಕ್ತಪಡಿಸುವುದಿಲ್ಲ. ಓಡೋಡಿ ಹೋಗಿ ಆಸ್ಪತ್ರೆಗೆ ಅಣ್ಣನ ಸಾವನ್ನು ಕಂಡು ದುಃಖ ವ್ಯಕ್ತಪಡಿಸುತ್ತಾನೆ. ಆದ್ರೆ ಆ ಸಾವಿನ ಹಿಂದೆ, ಅಂದ್ರೆ ಈ ಅಪಘಾತದ ಹಿಂದೆ ಈ ವ್ಯಕ್ತಿಯೇ ಎಂದು ಯಾರಿಗೂ ಕೂಡ ಗೊತ್ತಾಗುವುದಿಲ್ಲ. ಪೊಲೀಸರಾಗಲಿ ಅಶೋಕನಿಗಾಗಲಿ ಅಲ್ಲಿದ್ದ ಜನರಿಗಾಗಲಿ ಇದೊಂದು ಕೊಲೆ ಎಂದು ಯಾರಿಗೂ ಕೂಡ ಗೊತ್ತೇ ಆಗುವುದಿಲ್ಲ. ಇದೊಂದು ಅಪಘಾತ ಎಂದು ಕೇಸನ್ನ ಮುಚ್ಚಿ ಹಾಕುತ್ತಾರೆ. ಈ ಘಟನೆ ನಡೆದು ಈಗ 30 ವರ್ಷಗಳೇ ಆಗಿವೆ. ತನ್ನ ತಂದೆ ಹಾಗೂ ತಮ್ಮನನ್ನು ಕಳೆದುಕೊಂಡು ಅಶೋಕ ಅನಾಥನಾಗಿದ್ದ. ಅಶೋಕನ ತಾಯಿ ತನ್ನ ಗಂಡನ ಹಾಗೂ ಮಗನ ನೆನಪಿಗೋಸ್ಕರ ಆ ಕಾರಿನ ಅಪಘಾತ ನಡೆದ ಸ್ಥಳದಿಂದ ಅದನ್ನು ತರಿಸಿ ತಮ್ಮ ಹಿತ್ತಲಲ್ಲಿ ಇಟ್ಟಿದ್ದರು. ಅಶೋಕ ತನ್ನ ಫ್ಯಾಮಿಲಿಯೊಂದಿಗೆ ಈಗ ಈ ಎಸ್ಟೇಟ್ ಅನ್ನು ನೋಡಿಕೊಂಡು ಜೀವನವನ್ನು ಕಳೆಯುತ್ತಿದ್ದಾನೆ. ಆದ್ರೆ ಅದು ಜೂನ್ 3ನೇ ತಾರೀಕು ರಾತ್ರಿ 11:30 ಇದ್ದಕ್ಕಿದ್ದ ಹಾಗೆ ಪಾಳು ಬಿದ್ದ ಕಾರಿನಲ್ಲಿ ಲೈಟ್ಗಳು ಉರಿಯಲು ಪ್ರಾರಂಭಿಸಿದ್ದವು. ಹಾರ್ನ್ ಕೂಡ ಹೊಡೆಯಲು ಪ್ರಾರಂಭಿಸಿದ್ದವು. ನಿಜಕ್ಕೂ ಗಾಬರಿಗೊಂಡ ಅಶೋಕ ಕಾರಿನ ಹತ್ತಿರ ಹೋಗಿ ನೋಡಿದಾಗ ಎಲ್ಲವೂ ನಿಶಬ್ದವಾಗಿತ್ತು. ಹೌದು, ಜನವರಿಯ 3ನೇ ತಾರೀಕಿಗೆ 30 ವರ್ಷಗಳ ಹಿಂದೆ ಇದೇ ಕಾರು ಅಪಘಾತಕ್ಕೆ ಒಳಗಾಗಿತ್ತು. ಅಶೋಕ ತನ್ನ ತಂದೆ ಹಾಗೂ ಅಣ್ಣನನ್ನ ಕಳೆದುಕೊಂಡಿದ್ದ. ಇದು ಏನೋ ಭ್ರಮೆ ಇರಬೇಕು ಅಥವಾ ಕೋ ಇನ್ಸಿಡೆಂಟ್ ಇರಬೇಕೆಂದು ಅಶೋಕ ಇದನ್ನ ಇಗ್ನೋರ್ ಮಾಡುತ್ತಾನೆ. ಆದ್ರೆ ಮತ್ತೆ ಮರುದಿನ ರಾತ್ರಿ 11:30 ಸುಮಾರಿಗೆ ಮತ್ತೆ ಕಾರಿನಲ್ಲಿ ಲೈಟ್ಗಳು ಉರಿಯಲು ಹಾರ್ನ್ ಹೊಡೆಯಲು ಪ್ರಾರಂಭಿಸುತ್ತದೆ. ಇದರಿಂದ ನಿಜಕ್ಕೂ ಅಶೋಕ ಗಾಬರಿಗೊಳ್ಳುತ್ತಾನೆ. ಯಾವುದಕ್ಕೂ ಮರುದಿನ ಮೆಕ್ಯಾನಿಕ್ ಅನ್ನ ಕರೆಸಿ ನಡೆದ ವಿಷಯವನ್ನ ಹೇಳುತ್ತಾನೆ. ಮೆಕ್ಯಾನಿಕ್ ಕಾರನ್ನು ಬಂದು ಪರೀಕ್ಷಿಸಿದಾಗ ಮೆಕ್ಯಾನಿಕ್ ಕೂಡ ಗಾಬರಿ ಪಡುತ್ತಾನೆ. ಯಾಕಂದ್ರೆ ಆ ಕಾರಿನ ಬ್ಯಾಟರಿಗಳು ರೀಚಾರ್ಜ್ ಆಗಿದ್ದವು. ಆದ್ರೆ ಇದನ್ನು ಯಾರು ಆನ್ ಮಾಡಿದ್ದಾರೆ, ಯಾರು ಆಫ್ ಮಾಡುತ್ತಿದ್ದಾರೆ, ಯಾರು ಹಾರ್ನ್ ಹೊಡೆಯುತ್ತಿದ್ದಾರೆ, ಯಾರು ಲೈಟ್ಗಳನ್ನ ಉರಿಸುತ್ತಿದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗುವುದಿಲ್ಲ. ಅಶೋಕ ನಿಜಕ್ಕೂ ದಿಗ್ಭ್ರಾಂತನಾಗುತ್ತಾನೆ ಹಾಗೂ ಅಚ್ಚರಿ ಪಡುತ್ತಾನೆ. ಅದೇ ಗುಂಗಿನಲ್ಲಿದ್ದ ಅಶೋಕನಿಗೆ ಮರುದಿನ ಸುಬ್ರಹ್ಮಣ್ಯನ ಮಗ ಓಡಿ ಬಂದು ನಿನ್ನೆ ರಾತ್ರಿ 11:30 ಸುಮಾರಿಗೆ ಪೊನ್ನಂಪೇಟೆಯಿಂದ ಊರು ಕಡೆ ಬರುವಾಗ ಅವರ ತಂದೆ ಸುಬ್ರಹ್ಮಣ್ಯನ ಕಾರು ಅಪಘಾತಕ್ಕೆ ಈಡಾಗಿ ಸಾವನ್ನಪ್ಪಿದ್ದಾರೆ ಎಂದು ಹೇಳುತ್ತಾನೆ. ಅಶೋಕನಿಗೆ ಈ ವಿಷಯ ಕೇಳಿ ನಿಜಕ್ಕೂ ದಿಗ್ಭ್ರಾಂತನಾಗುತ್ತಾನೆ ಹಾಗೂ ದುಃಖಿಸುತ್ತಾನೆ. ಆದರೆ ಅವನಿಗೆ ನಿನ್ನೆ ಕಾರಿನಲ್ಲಿ ಇದ್ದಕ್ಕಿದ್ದ ಹಾಗೆ ಲೈಟ್ಗಳು ಉರಿಯಲು ಕಾರಣವೇನು ಹಾಗೂ ತನ್ನ ಚಿಕ್ಕಪ್ಪ ಸುಬ್ರಹ್ಮಣ್ಯನ ಸಾವಿಗೂ ಅದಕ್ಕೂ ಏನಾದರೂ ಸಂಬಂಧ ಇದೆ ಎಂದು ಕಲ್ಪಿಸಿಕೊಳ್ಳಲು ಕೂಡ ಅವನಿಗೆ ಸಾಧ್ಯವಾಗುವುದಿಲ್ಲ. ಕಾರಣ ಅವನ ತಂದೆ ಹಾಗೂ ತನ್ನ ತಮ್ಮನ ಸಾವಿಗೆ ಅವನ ಚಿಕ್ಕಪ್ಪನೇ ಕಾರಣ ಎಂದು ಇಂದಿನವರೆಗೂ ಕೂಡ ಅವನಿಗೆ ಗೊತ್ತೇ ಇರಲಿಲ್ಲ. ನಿಜಕ್ಕೂ ಕಾರಿನಲ್ಲಿ ಉರಿದಂತಹ ಆ ದೀಪಗಳು ಹಾಗೂ ಹಾರ್ನು ಈಗಲೂ ಕೂಡ ನಿಗೂಢವಾಗಿಯೇ ಉಳಿದಿದೆ. ಯಾರು ಅದನ್ನ ಉರಿಸಿದರು ಅನ್ನೋದು ಕೂಡ ನಿಗೂಢವಾಗಿದೆ. ಇಂತಹದೇ ಪರಿಣಾಮಕಾರಿ ಕಥೆಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.